ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಹೋಮ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯವನ್ನು ನೋಡುವುದಾದರೆ 40 ವರ್ಷ ಮೇಲ್ಪಟ್ಟ ಮಹಿಳೆಯರು ಈ ತಪ್ಪುಗಳನ್ನು ಮಾಡಬಾರದು. ಮನೆಯ ಕೆಲಸ ಕಾರ್ಯಗಳಲ್ಲಿ ಮಹಿಳೆಯರ ಪಾತ್ರ ತುಂಬ ಅವರ್ಣನೀಯ. ಮನೆ, ಮಕ್ಕಳು ಹಾಗೂ ಕುಟುಂಬದ ಆರ್ಥಿಕತೆಯನ್ನು ಬ್ಯಾಲೆನ್ಸ್ ಮಾಡುವುದೇ ಆಕೆಯ ಕೆಲಸವಾಗಿ ಬಿಟ್ಟಿರುತ್ತದೆ. ಈ ತರಹದ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ತ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಾರೆ. ಯಾರೇ ಆಗಲಿ ಮೊದಲಿಗೆ ಅವರಿಗೆ ಒಂದಷ್ಟು ಸಮಯವನ್ನು ಕೊಡಲು ಸಿದ್ಧರಿರಬೇಕು. ಆದರೆ ಬಹುತೇಕ ಕುಟುಂಬಗಳಲ್ಲಿ ಮಹಿಳೆಯರು ಅಗತ್ಯಗಳನ್ನು ಪೂರೈಸುವಲ್ಲಿ, ಬೇರೊಬ್ಬರ ಯೋಗಕ್ಷೇಮ ಬೇಕು ಬೇಡಗಳನ್ನು ವಿಚಾರಿಸುವಲ್ಲಿಯೇ ತಮ್ಮ ಜೀವನ ಕಳೆದುಬಿಡುತ್ತಾರೆ. ಮಹಿಳೆಯರಿಗೆ ತಿಳಿದೋ ತಿಳಿಯದೆ ಕೆಲವು ರೋಗಗಳು ಅವರ ವಯಸ್ಸಿನೊಂದಿಗೆ ಸುತ್ತುವರಿಯುತ್ತದೆ. ಆ ರೋಗಗಳನ್ನು ಆರಂಭಿಕ ಹಂತದಲ್ಲಿ ಗುರುತಿಸಲು ವಿಫಲವಾದರೆ ಅವುಗಳು ಗಂಭೀರ ಕಾಯಿಲೆಯಾಗಿ ಪರಿವರ್ತನೆಯಾಗಬಹುದು. ಇನ್ನು ತಜ್ಞರ ಪ್ರಕಾರ ದೇಹದಲ್ಲಿ ನಡೆಯುತ್ತಿರುವ ನಿರಂತರ ಬದಲಾವಣೆಗಳಿಂದಾಗಿ ಎಲ್ಲ ವಯಸ್ಸಿನ ಮಹಿಳೆಯರು ತಮ್ಮ ಕಾಳಜಿಯನ್ನು ತಾವು ವಹಿಸಿಕೊಳ್ಳಬೇಕು. ಮಹಿಳೆಯರು ವಯಸ್ಸಾದಂತೆ ಸ್ತನ ಪರೀಕ್ಷೆ, ಮೂಳ ಪರೀಕ್ಷೆ, ಕ್ಯಾನ್ಸರ್ ತಪಾಸಣೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚಿರುತ್ತದೆ. ಆದ್ದರಿಂದ ಮಹಿಳೆಯರು 40ರ ನಂತರ ವರ್ಷಕ್ಕೊಮ್ಮೆಯಾದರೂ ಸ್ತನ ಪರೀಕ್ಷೆ, ಕ್ಯಾನ್ಸರ್ ತಪಾಸಣೆ ಮಾಡಿಸಿಕೊಳ್ಳುವುದು ತುಂಬ ಒಳ್ಳೆಯದು. ಇನ್ನು ಕೆಲವು ಮಹಿಳೆಯರಲ್ಲಿ ಮೂಳೆಗಳ ಸೆಳೆತ, ನರಗಳ ಸೆಳೆತ, ಸ್ನಾಯುವಿನ ಸೆಳೆತ ಕೂಡ ಉಂಟಾಗಬಹುದು. ಇವು ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಬರುತ್ತದೆ. ಮೂಳೆ ಸಮಸ್ಯೆಗಳನ್ನು ನಿವಾರಿಸಲು ವೈದ್ಯರ ಸಲಹೆಯೊಂದಿಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೂಡ ಒಳ್ಳೆಯದು. ಮತ್ತು ಪ್ರತಿದಿನ ವ್ಯಾಯಾಮ ಕೂಡ ತುಂಬ ಅಗತ್ಯವಾಗಿರುತ್ತದೆ. ಮೂಳೆಗಳು ಬಲವಾಗಲು ವ್ಯಾಯಾಮದ ಅಗತ್ಯ. ಆದರೆ ಅನೇಕ ಮಹಿಳೆಯರು ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಾರೆ. ವಯಸ್ಸಿನೊಂದಿಗೆ ಸ್ನಾಯುವಿನ ಸಾಮರ್ಥ್ಯವು ಕ್ಷೀಣಿಸುತ್ತದೆ. ಸ್ನಾಯುಗಳಲ್ಲಿ ಕೊಬ್ಬು ಸಂಗ್ರಹವಾಗುತ್ತದೆ. ಈ ಕಾರಣದಿಂದಾಗಿ ಚಯಾಪಚಯವು ಕಾರ್ಯವು ಕಡಿಮೆಯಾಗುತ್ತದೆ. ಒಮ್ಮೆಲೆ ತೂಕ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ದೇಹವನ್ನು ಆರೋಗ್ಯವಾಗಿಡಲು ಪ್ರತಿದಿನ ವ್ಯಾಯಾಮದ ಜೊತೆಗೆ ಇಂತಹ ಕೆಲವು ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಕೂಡ ತುಂಬ ಒಳ್ಳೆಯದು. ಹಾಗಾದರೆ ಈ ತರಹದ ತಪ್ಪುಗಳನ್ನು ಮಾಡದೆ ಪ್ರತಿದಿನ ವ್ಯಾಯಾಮ ಮಾಡಿ ಉತ್ತಮ ಆರೋಗ್ಯದೊಂದಿಗೆ ಸುಖಮಯ ಜೀವನವನ್ನು ನಮ್ಮದಾಗಿಸಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.